ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಹ ಉತ್ಖನನ ಕಾರ್ಯವನ್ನ ಮುಂದುವರಿಸಲಾಯಿತು. ಹಾಗಾದ್ರೆ ಇವತ್ತು ಯಾವ ಪಾಯಿಂಟ್ನಲ್ಲಿ ಮಣ್ಣನ್ನ ಅಗೆದ್ರು, ಏನಾದ್ರೂ ಸಿಕ್ತಾ? ಡೀಟೇಲ್ಸ್ ಇಲ್ಲಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣ ಪಾಯಿಂಟ್ ನಂಬರ್ 9 ಮತ್ತು 10ರ ಕಾರ್ಯಾಚರಣೆ ಅಂತ್ಯ. 10ನೇ ಪಾಯಿಂಟ್ನಲ್ಲೂ ಪತ್ತೆಯಾಗದ ಕುರುಹು. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣ ಸಂಬಂಧ ಸತತ 5ನೇ ದಿನವೂ ಶೋಧ ಕಾರ್ಯಾಚರಣೆ ನಡೆಯಿತು. ನೇತ್ರಾವತಿ ನದಿ ತಟದಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ಉತ್ಖನನ ಕಾರ್ಯ ಶುರು ಮಾಡಿದ್ರು. ಮೊದಲಿಗೆ ಅನಾಮಿಕ ಗುರುತಿಸಿದ್ದ 9ನೇ ಪಾಯಿಂಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳ ತಂಡ ಶೋಧ ಕಾರ್ಯ ನಡೆಸಿದ್ರು. ಅರಣ್ಯದ ಕಿರಿದಾದ ಪ್ರದೇಶವಾದ್ದರಿಂದ ಹಿಟಾಚಿ ಮೂಲಕ ಮಣ್ಣು ಅಗೆಯುವ ಕಾರ್ಯ ನಡೆಸಿದ್ರು. 6 ಅಡಿ ಆಳ, ಉದ್ದವೂ ಜಾಸ್ತಿಗೆ ಅಗೆದರೂ ಯಾವುದೇ ಕುರುಹುಗಳು ಪತ್ತೆಯೇ ಆಗಲಿಲ್ಲ. ಮಧ್ಯಾಹ್ನ 2:30ರವರೆಗೂ ಉತ್ಖನನ ಕಾರ್ಯಾಚರಣೆ ನಡೆಸಿದ್ರು. ಯಾವುದೇ ಅಸ್ಥಿಪಂಜರದ ಗುರುತುಗಳಾಗಲಿ ಏನೂ ಸಿಕ್ಕಿಲ್ಲ. ಅದಾದ ಬಳಿಕ ಬ್ರೇಕ್ ತೆಗೆದುಕೊಂಡು ಊಟಕ್ಕೆ ತೆರಳಿದ್ರು. ಊಟದ ಬ್ರೇಕ್ ನಂತರ ಅಖಾಡಕ್ಕಿಳಿದ ಎಸ್ಐಟಿ ತನಿಖಾಧಿಕಾರಿಗಳು ಪಾಯಿಂಟ್ ನಂಬರ್ 10ರಲ್ಲಿ ಉತ್ಖನನ ಕಾರ್ಯ ಶುರು ಮಾಡಿದ್ರು. 9ನೇ ಪಾಯಿಂಟ್ ಪಕ್ಕದಲ್ಲೇ ಇದ್ದಿದ್ದರಿಂದ ಅದೇ ಹಿಟಾಚಿ ಮೂಲಕವೇ ಶೋಧ ಕಾರ್ಯ ನಡೆಸಿದ್ರು. ಅನಾಮಿಕ ದೂರುದಾರ ಗುರುತಿಸಿದ್ದ 10ನೇ ಜಾಗದಲ್ಲಿ ಎಸ್ಐಟಿ ತನಿಖಾಧಿಕಾರಿಗಳು ಎಸಿ ಕಂದಾಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮಣ್ಣು ಅಗೆಯಲಾಯಿತು. ಎಷ್ಟೇ ಅಗೆದರು ಬಗೆದರು. ಪಾಯಿಂಟ್ 10ರಲ್ಲೂ ಯಾವುದೇ ಕುರುಹುಗಳು ಪತ್ತೆಯಾಗಿರಲಿಲ್ಲ. ನಿಗೂಢ ಸಾವಿನ ರಹಸ್ಯದ ಬೆನ್ನತ್ತಿದ ಎಸ್ಐಟಿ ತಂಡ ಬರಿಗೈನಲ್ಲಿ ವಾಪಸ್ಸಾಗಿದೆ. ಭಾನುವಾರ ರಜೆ, ಶೋಧ ಕಾರ್ಯ ಡೌಟ್. ಸೋಮವಾರ 11ನೇ ಪಾಯಿಂಟ್ನಲ್ಲಿ ಉತ್ಖನನ. ಇವತ್ತು ನಡೆದ ಶವಗಳ ಶೋಧ ಕಾರ್ಯಾಚರಣೆಯಲ್ಲಿ ಎರಡೂ ಜಾಗಗಳಲ್ಲಿ ಯಾವುದೇ ಸಾಕ್ಷ್ಯಗಳು ಲಭ್ಯವಾಗಿಲ್ಲ. ಹೀಗಾಗಿ ಇಂದಿನ ಶೋಧ ಕಾರ್ಯ ಅಂತ್ಯವಾಗಿದೆ. ನಾಳೆ ಭಾನುವಾರವಾದ್ದರಿಂದ ಉತ್ಖನನ ಕಾರ್ಯಾಚರಣೆ ನಡೆಯುವುದು ಬಹುತೇಕ ಡೌಟ್ ಎನ್ನಲಾಗಿದೆ. ಸೋಮವಾರ 11ನೇ ಪಾಯಿಂಟ್ನಲ್ಲಿ ಅನಾಮಿಕ ಗುರುತಿಸಿದ ಜಾಗದಿಂದ ಉತ್ಖನನ ಕಾರ್ಯ ಮಾಡಲಿದ್ದಾರೆ. ಪಕ್ಕದಲ್ಲೇ ಇರುವ 12ನೇ ಪಾಯಿಂಟ್ ಅನ್ನು ಸೋಮವಾರವೇ ಉತ್ಖನನ ಮಾಡುವ ಸಾಧ್ಯತೆ ಇದೆ. ಎಸ್ಐಟಿ ತನಿಖೆಗೆ ಮಹತ್ವದ ಮೈಲಿಗಲ್ಲಾದ ಸ್ಪಾಟ್ ನಂಬರ್ 6 ಕಳೇಬರ ಪತ್ತೆ ಕೇಸ್ನಲ್ಲಿ ಎಸ್ಐಟಿ ಮತ್ತಷ್ಟು ಆಕ್ಟಿವ್. ಶವಗಳ ದಫನ್ ದಾಖಲೆ ಸಂಗ್ರಹಿಸಿದ ತನಿಖಾ ತಂಡ 6ನೇ ಪಾಯಿಂಟ್ನಲ್ಲಿ ಸಿಕ್ಕ ಕಳೇಬರ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣಕ್ಕೆ ಸ್ಫೋಟಕ ತಿರುವು ನೀಡಿದೆ. ಶೋಧ ನಡೆಸಿದ 8 ಜಾಗಗಳ ಪೈಕಿ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಲಭ್ಯವಾಗಿದ್ದು, ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ದಳ ಗಮನಾರ್ಹ ಪ್ರಗತಿ ಸಾಧಿಸಿದೆ. ಪುರುಷನದ್ದು ಎನ್ನಲಾಗ್ತಿರುವ ಮೂಳೆಗಳು ಸಮಾಧಿ ರಹಸ್ಯ ತಿಳಿಯಲು ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ನಿನ್ನೆ ಸಂಜೆ ಎಸ್ಐಟಿ ಅಧಿಕಾರಿಗಳ ತಂಡ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಆಗಮಿಸಿ 1995ರಿಂದ 2014ರವರೆಗಿನ ಯುಡಿಆರ್ ದಾಖಲೆಗಳನ್ನು ಪಡೆದುಕೊಂಡಿದೆ. ಈಗ ಸಿಕ್ಕಿರುವ ಮೂಳೆ ಹಾಗೂ ಮುಂದೆ ಮೂಳೆ ಸಿಕ್ಕರೆ ಅದರ ಬಗ್ಗೆ ಮಾಹಿತಿ ಪಡೆಯಲು ಅನುಕೂಲವಾಗುವಂತೆ ಈಗಲೇ ಮಾಹಿತಿ ಸಂಗ್ರಹಿಸಿದ್ದಾರೆ. ಎಸ್ಐಟಿ ತಂಡವು ಎಲ್ಲ ಕಾನೂನು ಕ್ರಮಗಳನ್ನು ಅನುಸರಿಸಿ ಈ ಗಂಭೀರ ವಿಷಯದ ಸತ್ಯಾಸತ್ಯತೆಯನ್ನು ಕಂಡುಹಿಡಿಯಲು ಶ್ರಮಿಸುತ್ತಿದೆ. ಎಸ್ಐಟಿ ತನಿಖೆ ಬಗ್ಗೆ ಧರ್ಮಸ್ಥಳ ಸ್ಥಳೀಯರಲ್ಲಿ ಅಷ್ಟೇ ಅಲ್ಲದೆ ರಾಜ್ಯಾದ್ಯಂತ ಕುತೂಹಲ ಮೂಡಿದೆ. ಈವರೆಗೂ ಏನೂ ಕುರುಹು ಸಿಗದಿರುವುದು ಕೂಡ ಬಹಳ ಜನರಲ್ಲಿ ಚರ್ಚೆಯಾಗುತ್ತಿರುವ ವಿಷಯವಾಗಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.